All right, welcome back to the Parents of Leela Gurukulam channel. Like I said, this is a whole series of our children meeting all their grandparents. This is video number 5 with Ushama. Enjoy. So we have started the recording. We have Ushaji with us, and we are talking to her about her childhood. And she has mentioned that she lived in Mysuru, and her family was a joint family with 6 brothers and sisters, and Ajji and Tata and Mama and Atte. All of them lived together in Mysuru. Now we are going ahead. ನೀವ್ ಸ್ಕೂಲಿಗೆ ಹೋಗ್ತಾ ಇದ್ರಲ್ವಾ ಉಷಾಮ? ನಿಮ್ಗೆ ಹಾ. ಸ್ಕೂಲ್ ಹೋಗಕ್ ಇಷ್ಟ ಇತ್ತಾ? ಸ್ಕೂಲ್ಗೆ ಹೋಗಕ್ ಇಷ್ಟ ಇತ್ತು. ಇಷ್ಟ ಆಯ್ತು. ಓಕೆ. ನಮ್ ಮಕ್ಳಿಗೆ ಇವಾಗ ಕಲಾ ಸಂಗಮ ಅಂತ ಮಾಡ್ತೀವಿ ಅಲ್ವಾ? ನೀವು ಒಂದ್ಸರಿ ಪಾರ್ಟಿಸಿಪೇಟ್ ಮಾಡಿದ್ರಿ ಕುಕಿಂಗ್ ಹೌದು. ಕ್ವಾರ್ಟರ್ ಅಲ್ಲಿ. Cooking ಆ ಗೆ. ತರ ನಿಮ್ ಕಲಾ ಸಂಗಮ ಏನಾದ್ರೂ ಇರ್ತಾ ಇತ್ತಾ? ನಿಮ್ಗೇನಾದ್ರೂ ಶೋಕೇಸ್ ಮಾಡಕ್ಕೆ ಆಪರ್ಚುನಿಟಿ ಸಿಗ್ತಾ ಇತ್ತಾ? ಅಂದ್ರೆ ಅವಾಗ ನಾವು ಓದುವಾಗ ನಮ್ಗೆ ರಂಗೋಲಿ ಕಾಂಪಿಟೇಷನ್, ನಾನ್ ಕಾಲೇಜ್ ಡೇಸ್ ಅಲ್ಲಿ ಕುಕಿಂಗ್ ಕಾಂಪಿಟೇಷನ್ ಇತ್ತು. ನಾನ್ ಡಿಪ್ಲೊಮಾ ಮಾಡುವಾಗ ನಾನ್ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿ ಬಿಕಾಮ್ ಮಾಡಿದೆ. ಸೊ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡುವಾಗ ಅವಾಗ ಕುಕಿಂಗ್ ಕಾಂಪಿಟೇಷನ್ ಇತ್ತು. ಸೊ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾವು ಅಲ್ಲೇ ಎಲ್ಲ ತಗೊಂಡ್ ಹೋಗಿ ಎಲ್ಲ ಕುಕ್ ಮಾಡಿದ್ವು. ಅವಾಗ ನನಗೆ 3rd ಪ್ರೈಸ್ ಬಂದಿತ್ತು ನಮ್ಮ ಟೀಮ್ಗೆ. ಹಾಗೆ. ಓಕೆ. ಸೊ ಶಿ ಇಸ್ ಟೆಲ್ಲಿಂಗ್. ಹೇಳಿ ಕಂಟಿನ್ಯೂ ಮಾಡಿ. ಸೊ ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ರಂಗೋಲಿ ಕಾಂಪಿಟೇಷನ್, ಇದು ಡ್ಯಾನ್ಸು ಇದು ಅವೆಲ್ಲ ಮಾಡ್ತಾ ಇದ್ವು. ಡ್ರಾಮಾ ಎಲ್ಲ ಕನ್ನಡ ಡ್ರಾಮಾಸ್ ಇದು ಎಲ್ಲ ಟೀಚರ್ಸ್ ಇದ್ ಮಾಡೋರು, ಗೈಡ್ ಮಾಡೋರು. ಸೊ ಅವಾಗ ಅವೆಲ್ಲ ಮಾಡ್ತಾ ಇದ್ವು. ಸೊ ನಾನು ಓದಿದ್ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗಿನ ತರ ಇದಿರ್ಲಿಲ್ಲ. ತುಂಬಾ ಒಳ್ಳೆ ಟೀಚರ್ಸ್ ಇದು ಎಲ್ಲ ಚೆನ್ನಾಗಿದ್ರು. ಸೊ ಆಕ್ಚುಲಿ ಏನಂದ್ರೆ ನಮ್ಮ ಸ್ಕೂಲ್ ನಮ್ಮ ಹಿಂದೆನೆ ಇತ್ತು. ನಮ್ಮ ಮನೆ ಹಿಂಭಾಗದಲ್ಲೇ ನಮ್ಮ ಸ್ಕೂಲ್ ಇದ್ದಿದ್ದು. ಸೊ ಹಾಗಾಗಿ ಎಲ್ಲ ಟೀಚರ್ಸ್ ಇದು ಎಲ್ಲ ನಮ್ಮ ಮನೆಗೆ ಬರೋರು. ಸ್ವಲ್ಪ ಇದಾಗಿ ಚೆನ್ನಾಗಿತ್ತು. ಸೊ ಎಲ್ಲ ಸ್ಟೂಡೆಂಟ್ಸ್ ಇದು ಎಲ್ಲ ನನ್ನ ಫ್ರೆಂಡ್ಸ್ ಇದು ಎಲ್ಲ ನಮ್ಮ ಮನೆಯಲ್ಲೇ ಆಡ್ಲಿಕ್ಕೆ, ನಮ್ಮ ಮನೆ ಮುಂದೆ ಪಾರ್ಕ್ ಇತ್ತು. ಸೊ ಪಾರ್ಕ್ ಅಲ್ಲಿ ಎಲ್ಲ ಆಡ್ಲಿಕ್ಕೆ ಇದು ಎಲ್ಲ ಇತ್ತು. ಮತ್ತೆ ನಮ್ದು ಗೌರ್ಮೆಂಟ್ ಸ್ಕೂಲ್ ತುಂಬಾ ಚಿಕ್ಕದಿತ್ತಲ್ಲ. ಸೊ ಇವನ್ ಎಷ್ಟೋ ಸಲ ಕ್ಲಾಸಸ್ ಪಾರ್ಕ್ ಅಲ್ಲೇ ಮಾಡೋರು. ಪಾರ್ಕ್ ಒಳಗಡೆ ಒಂದು ಬೋರ್ಡ್ ತಗೊಂಡ್ ಹೋಗಿ ನಾವೇ ನೀಟ್ ಹಾಕೋವು. ಸೊ ಎಲ್ಲ ಕೆಳಗಡೆ ಕುತ್ಕೊಳ್ಳು. ಸೊ ಟೀಚರ್ಸ್ ಅಲ್ಲಿ ಬರೆಯೋದು. ಸೊ ಕ್ಲಾಸಸ್ ನ ಪಾರ್ಕ್ ಅಲ್ಲೇ ಕಂಡಕ್ಟ್ ಮಾಡೋರು. What she is saying, before I continue, Satvik and Spatika, can you keep yourself on mute, please? Yes. So she is saying that she went to school and she went to a government school, and like how all of you have Kala Sangamana, they had Rangoli competition, they had dances, they participate in dramas and skits, and so many cultural events would happen. And her school was just behind her house. So teachers would come to her house sometimes, all the friends would come to her home, and sometimes, you know what, all of you go to park to play, right? Like that. Her teachers would take classes in the park. Imagine, instead of going to Leela Gurukulam, going to a park and learning something, you know? So that is what she would do in parks along with her teachers and friends. Very nice. Awesome. ನೀವು ಚಿಕ್ಕವರಿರುವಾಗ ಯಾವ ತರ ಬಟ್ಟೆಗಳು ಹಾಕೋತಾ ಇದ್ರಿ ನೀವು? ಯೂನಿಫಾರ್ಮ್ ಓಕೆ. ಇಲ್ಲ, ಅವಾಗ ನಮ್ಗೆ ನಾನು ಹೈಸ್ಕೂಲ್ ಬರೋ ತನಕ ನಮ್ಗೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಇರ್ಲಿಲ್ಲ. ಸೊ ನಮ್ದು ಕಲರ್ ಡ್ರೆಸ್ ಅಂತಾನೇನೆ. ಸೊ ಯಾವ್ದ್ ಬೇಕಾದ್ರೂ ಹಾಕೊಂಡ್ ಹೋಗ್ಬೋದು. ಸೊ ಅವಾಗ ಎಲ್ಲ ನಮ್ಗೆ ಜಸ್ಟ್ ಸ್ಕರ್ಟ್ ಅಂಡ್ ಬ್ಲೌಸ್ ಆರ್ ಉದ್ದ ಲಂಗ ಅಂತ ಹೇಳಿ ಲಾಂಗ್ ಸ್ಕರ್ಟ್ ಅಷ್ಟೇನೆ. ಸೊ ಫ್ರಾಕ್ ಆರ್ ಲಾಂಗ್ ಸ್ಕರ್ಟ್ ಎರಡೇ. ಗಂಡ್ ಮಕ್ಳು ಏನ್ ಹಾಕೋತಾ ಇದ್ರು? ಗಂಡ್ ಮಕ್ಳು ಚಡ್ಡಿ ಶರ್ಟ್ ಪ್ಯಾಂಟ್ ಅದೇ ಇದ್ದಿದ್ದ. ಆಮೇಲೆ ಹೈಸ್ಕೂಲ್ ಬಂದ್ಮೇಲೆ ಯೂನಿಫಾರ್ಮ್. ಹೈಸ್ಕೂಲ್ ನಾನು ಮರಿಮಲ್ಲಪ್ಪ ಕೇಳಿರ್ಬೋದು. ಮರಿಮಲ್ಲಪ್ಪ ಹೈಸ್ಕೂಲ್ ಅಲ್ಲಿ ಓದಿದ್ದು. ಸೊ ಅಲ್ಲಿ ಬಂದ್ಮೇಲೆ ಅಲ್ಲಿ ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳಿಗೂನು ಲಾಂಗ್ ಸ್ಕರ್ಟ್, ನೋ ಫ್ರಾಕ್, ಸ್ಕರ್ಟ್, ಬ್ಲೌಸ್. ಸೊ ಲಾಂಗ್ ಸ್ಕರ್ಟ್. ಸೊ ಗಂಡ್ ಮಕ್ಳಿಗೆಲ್ಲ ಪ್ಯಾಂಟ್ ಶರ್ಟ್ ಅದೇ ಇದ್ದಿದ್ದ. ಸೊ ಕಾಲೇಜ್ ಬಂದ್ಮೇಲೆ ಸೊ ಎನಿ ಒಂದು ಇದು ಲಾಂಗ್ ಸ್ಕರ್ಟ್ ಅಷ್ಟೇ, ಆರ್ ಇದು ಹಾಫ್ ಸ್ಯಾರಿ ಇದು ಅಷ್ಟೇನೆ. Okay. So she's saying when she was small, no, when she was very young in primary school, she would wear skirts and boys would wear shorts and t-shirt or shirt. And when she became a little bit older, they had
long skirts, like how we have lehenga, half sari and all. Have you all seen that? Yeah, so girls would wear that, and boys would wear long pants, like full pants and shirts. And when she went to college, she would wear again long skirts with, half sari kind of dresses she would wear. Okay, those kind of dresses were prevalent, and they Yeah. would not wear. ನೀವ್ ಇವ್ರ ತರ ಟೀ ಶರ್ಟ್ ಪೈಜಾಮ ಎಲ್ಲ ಹಾಕೋತಾ ಇದ್ರಾ? ಇಲ್ಲ. ಓಕೆ, ಯಾವತ್ತೂ ಇಲ್ಲ. ಯಾವತ್ತೂ ಇಲ್ಲ. ಓಕೆ. ಆಮೇಲೆ ಆಮ್, ನಿಮ್ ನಿಮ್ ನೀವ್ ಚಿಕ್ಕವರಿರುವಾಗ ನೀವು ಫೆಸ್ಟಿವಲ್ಸ್ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಏನೆಲ್ಲ ಅಡಿಗೆ ಮಾಡ್ತಾ ಇದ್ರಿ? ತಿಂಡಿಗಳು, ಅಡಿಗೆ ಎಲ್ಲ ಏನ್ ಮಾಡ್ತಾ ಇದ್ರಿ ನೀವು? ಅಯ್ಯೋ, ಫೆಸ್ಟಿವಲ್ಸ್ ತುಂಬಾ ಚೆನ್ನಾಗಿ, ಅದು ನಮ್ದು ಜಾಯಿಂಟ್ ಫ್ಯಾಮಿಲಿ ಆದ್ರಿಂದ ಎಲ್ಲರೂ ಬರೋರಲ್ಲ. ಸೊ ಎಲ್ಲ ಈಗ ಯುಗಾದಿ ಅಂತ ಹೇಳಿದ್ರೆ ಎಲ್ಲ ಒಂದು ಟ್ರೆಡಿಷನಲ್ ಇದು ಒಬ್ಬಟ್ಟು, ಮತ್ತೆ ಹುಳಿಯನ್ನ ಅಂತ ಹೇಳಿ ಇದು ಪುಳಿಯೋಗರೆ, ಇದು ಮತ್ತೆ ಎಲ್ಲ ಪಲ್ಯ ಕೋಸಂಬರಿ ಎಲ್ಲ ಟ್ರೆಡಿಷನಲ್ ಆಗಿ ಅಷ್ಟು ಇದೆಲ್ಲ ಆಗ್ಬೇಕು. ಸೊ ದೊಡ್ಡವ್ರ ಜೊತೆಗೆ ನಾವೆಲ್ಲ ಸೇರ್ಕೊಳ್ಳೋವು. ಬಟ್ ಅವಾಗ ನಾವು ಇದ್ದಿದ್ದು ಅಲ್ಲಿ ಕೆಸರೆ ಅಂತ ಹೇಳಿ ಮೈಸೂರಲ್ಲಿ ಒಂದು ಅಲ್ಲೆಲ್ಲ ನೀರಿಗೆ ತುಂಬಾ ಪ್ರಾಬ್ಲಮ್. ಸೊ ನಾವೆಲ್ಲ ಚಿಕ್ಕವ್ರು ಎಲ್ಲ ಮನೆಗೆಲ್ಲ ಅದು ಹೊರಗಡೆ ಪಬ್ಲಿಕ್ ಟ್ಯಾಪ್ಸ್ ಇರ್ತಿತ್ತು. ಸೊ ಪಬ್ಲಿಕ್ ಟ್ಯಾಪ್ ಇಂದ ನೀರ್ ತಂದು ತುಂಬೇಕಿತ್ತು. ಸೊ ನಾವೆಲ್ಲ ನೀರ್ ತಂದು ತುಂಬೋದು, ಇದ್ ಮಾಡೋದು ಅವೆಲ್ಲ ಮಾಡ್ತಾ ಇದ್ವು. ದೊಡ್ಡವ್ರುಗಳು ಎಲ್ಲ ಅಡ್ಗೆ ಮಾಡೋದು ಇದು. ಸೊ ನಾನು ಕುಕಿಂಗ್ ಶುರು ಮಾಡಿದ್ದು ಒಂದು 9th ಸ್ಟ್ಯಾಂಡರ್ಡ್ ಇರುವಾಗ ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಮದರು ಹೋದ್ಮೇಲೆ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನನ್ನ ಮದರು ಹೋಗ್ಬಿಟ್ರು. ಸೊ ಆಮೇಲಿಂದ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ನಾನು ಮಾಡ್ತಿರ್ಲಿಲ್ಲ. 15 ವರ್ಷ ಇರ್ಬೋದಲ್ವಾ? ಹಾ. ಓಕೆ. ಸೊ ಆಮೇಲಿಂದಾನೇ ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಆಮೇಲೂ ಕೂಡ ಎಲ್ಲಾರು ಬರೋರು, ಒಂದು ಫೆಸ್ಟಿವಲ್ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋರು ಎಲ್ಲ. ಒಂದು ಇದು ಅಂದ್ರೆ ಇವನ್ ಒಂದ್ ಸಂಡೇಸೇ ನಮ್ಗೆ ಗ್ರ್ಯಾಂಡ್ ಅಂತ ಅನ್ಸೋದು. ಯಾಕಂದ್ರೆ ಎಲ್ಲಾರು ಬರೋರು, ಏನಾದ್ರು ಒಂದು ಡಿಶ್ ಇದ್ ಮಾಡೋರು, ತುಂಬಾ ಗ್ರ್ಯಾಂಡ್ ಅಂತ ಅನ್ಸೋದು. ಫೆಸ್ಟಿವಲ್ ಅಂತಲೂ ಕೇಳ ಹಾಗೆ ಇಲ್ಲ, ಎಲ್ಲಾ ತರ ಡಿಶಸ್ ಇದು ಎಲ್ಲ ಮಾಡೋ, ಮತ್ತೆ ಒಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಮತ್ತೆ ದೊಡ್ಡವ್ರು ಊಟ ಮಾಡಿದ್ಮೇಲೆ ಇದ್ ಮಾಡ್ಬೇಕು, ಹಾಗೆ ಒಂದು ತುಂಬಾ ಟ್ರೆಡಿಷನಲ್ ಆಗಿ ಇರ್ತಿದ್ವು. ಹಾಗೆ ಮತ್ತೆ ನಮ್ಮನೆಯಲ್ಲಿ ತುಂಬಾ ವರಮಹಾಲಕ್ಷ್ಮಿ, ಅದು ತುಂಬಾ ದೊಡ್ಡ ಫೆಸ್ಟಿವಲ್ ಇತ್ತು ಅಜ್ಜಿ ಮನೆಯಲ್ಲಿ. ಸೊ ಅದಕ್ಕೆ ಒಂದು ಪ್ರಿಪ್ರೇಷನ್ 1 month ಬಿಫೋರ್ ಇಂದ ಸ್ಟಾರ್ಟ್ ಮಾಡೋವು. ಸೊ 1 month ಬಿಫೋರ್ ಇನ್ ಸ್ಟಾರ್ಟ್ ಮಾಡಿ ವೆರಿ ಗ್ರ್ಯಾಂಡ್ ಸ್ಕೇಲ್ ನಮ್ಮ ಏರಿಯಾನಲ್ಲೇ ನಮ್ಮನೆ ಹಬ್ಬ ನೋಡ್ಲಿಕ್ಕೆ ಇಡೀ ನಮ್ಮ ಏರಿಯಾ ಎಲ್ಲ ಬರೋರು. ಹಾಗೆ ಸೊ ನೈಟ್ ಈವ್ನಿಂಗ್ ಪೂಜಾ ನಡೀತಿತ್ತು. ಸೊ ಬೆಳಗ್ಗೆ ಈವ್ನಿಂಗ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಎಲ್ಲಾರು ನಮ್ಮ ಏರಿಯಾನಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿ ದೇವ್ರ ನೋಡ್ಲಿಕ್ಕೆ ಎಲ್ಲರೂ ಬರೋರು. ಒಂದು ತುಂಬಾನೇ ಗ್ರ್ಯಾಂಡ್ ಸ್ಕೇಲ್ ಅಂತ ಹೇಳಿದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವನ್ ಇವಾಗ ನನ್ನ ಮಗಳು ಕೂಡ ನೋಡಿಲ್ಲ ಆ ಫೆಸ್ಟಿವಲ್ನ. ಯಾಕೆಂದ್ರೆ ನನ್ನ ಸೋದ್ರ ಮಾವಂದ್ರು ಎಲ್ಲ ಆಮೇಲಿಂದ ನನ್ನ ಮ್ಯಾರೇಜ್ ಆದ್ಮೇಲೆ ಅದನ್ನ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ರು, ಎಲ್ಲ ಬೇರೆ ಬೇರೆ ದೂರ ಹೋಗ್ಬಿಟ್ರು. ಸೊ ಹಾಗಾಗಿ ನನ್ ಮಗಳೇ ನೋಡಿಲ್ಲ, ಮೇಘನಾಜಿನೇ ನೋಡಿಲ್ಲ ಆ ಹಬ್ಬನ. ಅದಕ್ಕೆ ಹೇಳ್ತಾ ಇರ್ತೀನಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕೇಳಿನೇ, ನಂಗೆ ಎಷ್ಟು ಉತ್ಸಾಹ ಬರ್ತಾ ಇದೆ actually. So she's telling when she was young, because there was a joint family, they would have grand celebration of festivals, almost like a wedding. Everybody in their area would come to their house. Ugadi for Varmalakshmi and all, everybody would come to their house. They would cook a lot of dishes. Obbattu, obbattu, everybody knows obbattu. Yeah, holige or what else? Puran poli, if you know, it's a very traditional kind of sweet. So they would cook a lot of traditional dishes, and they would all enjoy together. It was like a grand celebration. And she's telling that even Meghna Ma has not seen that kind of a grand celebration, because slowly, once everybody gets married, then people will be very few in the house. So celebrating festivals at that scale becomes difficult. So Meghna ji also has not seen, and she keeps describing, and that's a very fond memory that she has got. Okay, awesome.
ಸೊ ಇವಾಗ ಮೇಘ್ನಾಜಿ ಬಗ್ಗೆ ಹೇಳಿದ್ರಿ ನೀವು. ಮೇಘ್ನಾಜಿ ಹುಟ್ಟಿದಾಗ ಹೇಗಿದ್ರು, ನಿಮ್ಗೆ ಹೇಗ್ ಅನ್ಸ್ತು, ನಿಮ್ಗೆ ಎಷ್ಟ್ ಜನ ಮಕ್ಳು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ನನ್ಗೆ ಮೇಘನಾಜಿ ಮತ್ತೆ ಅವಳ ತಮ್ಮ ಅನೂಪ್ ಅಂತ ಹೇಳಿ, ಸೊ ಇಬ್ರೇ ಮಕ್ಳು. ಸೊ ಮೇಘನಾಜಿ ಹುಟ್ಟಿದಾಗ ತುಂಬಾ ಚೆನ್ನಾಗಿದ್ಲು. ಅವಳು ಅವಳು ರಂಜಾನ್ ದಿನ ಹುಟ್ಟಿದ್ಲು. ಅವತ್ತು ಅವಳು ಹುಟ್ಟಿದ ದಿನ ರಂಜಾನ್ ಫೆಸ್ಟಿವಲ್. ಸೊ ಅವಳು ಒಬ್ರು ಸಿಸ್ಟರ್ ಬಂದು, ನಾನು ಅವಳು ಮುಸ್ಲಿಂ ಅಂತ ಹೇಳಿ, ಸೊ ನಿಮ್ ಹಬ್ಬದ ದಿನಾನೇ ಒಳ್ಳೆ ಮಗಳು ಹುಟ್ಟಿದಾಳೆ ನಿಮ್ಗೆ ಅಂತ ಹೇಳಿ. ಅದಕ್ಕೆ ಎಂತ ಹಬ್ಬ ಇವತ್ತು ಅಂತ, ಇಲ್ಲ ರಂಜಾನ್ ಅಲ್ವಾ ನಿಮ್ ಹಬ್ಬ ಅಂತ. ಅಯ್ಯೋ ಇಲ್ಲ, ನಾನು ಹಿಂದೂ, ನಾನು ಬ್ರಾಹ್ಮಿನ್ ಅಂತ ಹೇಳಿ ಅಂದೆ. ಅವಾಗ ಹೌದಾ, ಸಾರಿ ಅಂತ ಹೇಳ್ಬಿಟ್ಟು, ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಮಗಳು ಹಾಗೆ ಅಂತ ಹೇಳಿ ತುಂಬಾನೇ ಫೇರ್ ಆಗಿದ್ಲು, ತುಂಬಾ ಚೆನ್ನಾಗಿದ್ಲು. ಯಾವಾಗ ಹುಟ್ಟಿದ್ದು ಮೇಘ್ನಮ್ಮ? ಮೇಘನಾ 18th May. ನಿಮ್ಗೆ ಎಷ್ಟು ವರ್ಷ ಇತ್ತು ಅವಾಗ? ನಿಮ್ ವಯಸ್ಸು ಎಷ್ಟಿತ್ತು ಮೇಘ್ನಮ್ಮ? ನಾನು 24, at the age of 24 she born. Okay, so Usha Ajji was 24 years old when Meghnama was born, and she's telling she was such a cute little child, and she was born on the day of Ramzan. So people came and told her, congratulations, your baby is born on the holy festival of Ramzan, and they confused that she is a Muslim, but she is not a Muslim. She told everybody, no, I am not a Muslim, I am a Hindu only. But Meghnama was very cute as a baby. Okay. ಮೇಘ್ನಮ್ಮ ಸ್ವಲ್ಪ ಇವ್ರ ಏಜ್ ಅಲ್ಲಿ ಬಂದಾಗ ಹೇಗಿದ್ರು? ನಾಟಿ ಆಗಿದ್ರಾ ಇಲ್ವಾ? ರೆಸ್ಪಾನ್ಸಿಬಲ್ ಆಗಿದ್ರಾ? ಯಾವ ತರ ಇದ್ರು? ಅವಳು ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ಲು. ಅವಳು ಆತರ ಇಲ್ಲ. ಮತ್ ಅವಳ ತಮ್ಮನಿಗೆ 7 years ಗ್ಯಾಪ್ ಅವಳಿಗೂ ಅವಳ ತಮ್ಮಂಗೂ. ಸೊ ತಮ್ಮನ್ನ ತುಂಬಾ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಳ್ಳೋಳು, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಳು. ಸೊ ಹಾಗಾಗಿ ನನಗೆ ಸೆಕೆಂಡ್ ಬೇಬಿದು ನನಗೇನು ಕಷ್ಟ ಅಂತಾನೆ ಅನ್ನಿಸ್ಲಿಲ್ಲ. ನಾನು ಜಾಬಿಗೆ ಹೋದ್ರುನು ಅವಳು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಳು. ಇವತ್ತಿಗೂ ಅವಳು ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಏನಾದ್ರೂನುವೆ. So she's telling Meghnama has one younger brother and there is an age gap of 7 years. And so Meghnama was a very responsible child and she took care of her brother. Even today she takes real good care of her brother is what she's telling. ನೀವ್ ಯಾವಾಗಾದ್ರೂ ಮೇಘ್ನಮ್ಮಗೆ ಏನಾದ್ರೂ ಹಿಂಗೆ ಬಯೋದು ಇಲ್ಲ ಅವ್ರಿಗೆ ಸ್ವಲ್ಪ ಏನಾದ್ರೂ ಅವ್ರ ನಾಟಿನೆಸ್ ಏನಾದ್ರೂ ತೋರ್ಸಿದ್ ನಿಮ್ಗೆ ನೆನ್ಪಿದೆನಾ? ಅವಳ ನಾಟಿನೆಸ್ ಅಂತ ಹೇಳಿದ್ರೆ ಅದೇ ಅವನು ಓದುವಾಗ ಅಷ್ಟೇ ಸ್ವಲ್ಪ ಅವಳು ಮಾಡೋಳು. ಏನಾದ್ರೂ ಅವಳು ಸ್ಪೆಲ್ಲಿಂಗ್ ಹೇಳಿಲ್ಲ ಮಾಡ್ಲಿಲ್ಲ ಅಂದ್ರೆ ಒಂದೇ ಒಂದ್ಸಲ ತುಂಬಾ ಮಾಡ್ಕೊಂಡು ನೀನೀಗ ಇದನ್ನ ಹೇಳಿ ಒಪ್ಪಿಸ್ಲಿಲ್ಲ ಅಂತಂದ್ರೆ ನೋಡು ನಿನ್ನ ಒಂದ್ಸಲ ಅವಳು ಬುಕ್ನೇ ಟೇರ್ ಮಾಡ್ಬಿಟ್ಟಿದ್ದೆ. ಇದನ್ನ ಅವಳು ಮಾಡಿ ಒಪ್ಪಿಸ್ಲಿಲ್ಲ ಅಂತ ಹೇಳಿ ಮಾರನೇ ದಿನ ಟೆಸ್ಟೋ ಏನೋ ಇತ್ತು ಅಟ್ ದ ಏಜ್ ಆಫ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಅದನ್ನ ಅವಳು ಹೇಳಿದನ್ನ ಮಾಡಿದ್ಲು. ಅದಕ್ಕೆ ಸಿಟ್ಟು ಬಂದು, ನೋಡು ನೀನ್ ಇದು ಹೇಳಿಲ್ಲ ಅಂದ್ರೆ ನೀನ್ ನಾಳೆ ಸ್ಕೂಲ್ಗೆ ಹೋಗ್ಬೇಡ, ನಿನ್ ಬುಕ್ ಹರಿದ್ ಬಿಡ್ತೀನಿ ಅಂತ ಹೇಳಿ ಅವ್ಳ ಬುಕ್ ನ ಟೇರ್ ಮಾಡ್ಬಿಟ್ಟಿದ್ದೆ. ನೀವು ತುಂಬಾ ಸ್ಟ್ರಿಕ್ಟ್ ಆಗಿದ್ರ ಅವ್ರ ಜೊತೆ ಅನೂಪ್ ಅವ್ರ ಜೊತೆ? ಹೌದಾ? Okay. So Usha ji is telling she was a very strict mother, and once she got so angry with Meghnama for not telling the correct spellings that she tore her book when she was in first standard. ಅವಳು ಇವತ್ತಿಗೂ ನೆನ್ಸ್ಕೊಳ್ತಾಳೆ. ಸೊ ನನ್ ಬುಕ್ ಹರಿದಿದ್ರಿ ನೀವು ಇದಕ್ಕೋಸ್ಕರ ಅಂತ ಹೇಳಿ ಇವತ್ತಿಗೂ ನೆನ್ಸ್ಕೊಳ್ತಾಳೆ. Okay, so that is one of the fond memories that Meghnama also has got. Okay. All right, so now we will open out for questions. You can either raise your hand or the Zoom hand and tell your names and then ask your questions. Okay. Yeah, let's start with Vishrut and Varidhi. What's your favorite sports? What's your favorite sports? Sports, What's your favorite? Skipping. Skipping. Okay. Skipping. She likes skipping. Okay. Vishrut, do you also have a question? Yes. Okay, ask. Do you eat chocolate? No. ನೀವು ಚಿಕ್ಕವರಿರುವಾಗ ಚಾಕ್ಲೇಟ್ ಎಲ್ಲ ತಿಂತಾ ಇದ್ರ? ಇಲ್ಲ. Okay. Awesome. You can keep your hand down. Satvika and Spatika.
What is your name's meaning? Usha. Usha means morning. Morning, early morning time. Usha Kala. Early morning time. Can I also ask something? Yes, Patika. What is your favorite color? Color. Yes. Light color or light colors and black. Like light blue? All light colors. Okay. Awesome. Let's ask Srihari. Srihari, what do you want to ask? Shivoham, my name is Srihari. Hmm. You? Do you have any best friends? Yeah. I have my childhood best friend named Tara. ನಿಮ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾದ್ರೂ ಟಚ್ ಅಲ್ಲಿ ಇದ್ದಾರೆ? ಯಾರಾದ್ರೂ ಟಚ್ ಅಲ್ಲಿ ಇದ್ದಾರಾ ನಿಮ್ಗೆ? ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರೆ. Okay, very nice. Awesome. Okay. Thank you. ವೆಲ್ಕಮ್. Aradhya, Nitara, and Nitya. All of you can ask your questions if you have, okay? One by one. Yeah. Shivoham, my name is Natara. What is your favorite Indian sweet? Pardon? Your favorite ನಿಮ್ಗೆ ಇಷ್ಟವಾದ ಟ್ರೆಡಿಷನಲ್ ಸ್ವೀಟ್, ಇಂಡಿಯನ್ ಸ್ವೀಟ್ ಯಾವುದು? ಸ್ವೀಟ್ ಇಂಡಿಯನ್ ಸ್ವೀಟ್ ಚಂಪಾಕಲಿ. You got your answer? Okay. Anyone else? Nitya and Aradhya, do you have questions? Yeah, even I don't. Okay. What's your favorite fruit? ಫ್ರೂಟ್ ಜಾಕ್ ಫ್ರೂಟ್. Oh, and what's your favorite book? ಬುಕ್ ತ್ರಿವೇಣಿ ಕಾದಂಬರಿ. So, Kadambari is a magazine, Aradhya, that would come and everybody would read Kadambari then in those days, no? It had lot of information, like how we have Chunkpak and Tinkle and all those magazines for kids, right? So Kadambari was a magazine which everybody would read. Even kids also. ನೀವು ಚಿಕ್ಕವರಿರುವಾಗ ಕಾದಂಬರಿ ಓದ್ತಾ ಇದ್ರಾ? ಹಾ, yes, kids also. ಅದು ಇದೆಲ್ಲ ಅದು ಸುಧಾ ಮತ್ತೆ ಇದ್ರಲ್ಲೆಲ್ಲ ಧಾರಾವಾಹಿ ತರ ಬರ್ತಾ ಇತ್ತು. ಸೀರಿಯಲ್ಸ್. These days in TVs we get soap operas and serials, right? Shows like that. Shows would come written format in a magazine. Dharavahi they would call it. Imagine no TV no in those days. So they would all read instead of watching TVs and Netflix shows and Amazon Prime shows, you know? Yeah, because there wasn't any TV. There wasn't even a app also. Yeah, right. There's only an app that you go. The only app you had was to read, like not an app. Only Why option not? they had was to read. Yeah. Yes. Nitya, do you have a question, Nitya? No question. Okay, let's go to Manyu then. Shivoham, my name is Manu. Which is your favorite place in India? ಪ್ಲೇಸ್ ಮೈಸೂರ್ ಇಸ್ ಮೈ ಫೇವರೇಟ್ ಪ್ಲೇಸ್. ನೀವು ಬೇರೆ ಎಲ್ಲಾದ್ರೂ ಹೋಗಿದ್ದೀರಾ? ನೀವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀರಾ ಅದನ್ನ ಸ್ವಲ್ಪ ಹೇಳಿ ಎಲ್ರಿಗೂ. ಜಾಸ್ತಿ ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಅಂದ್ರೆ ಈಗ ಇದು ಒಂದ್ಸಲ ವೈಷ್ಣವ್ ದೇವಿ ಇದು ಹೋಗಿದ್ದೆ. ಅದು ಬಿಟ್ರೆ ಇದೆಲ್ಲ ಒಂದು ಕಾಶಿ ಇದು ಅದೆಲ್ಲ ಹೋಗಿ ಬಂದಿದ್ದು ಅಷ್ಟೇ. ಬೇರೆ ಜಾಸ್ತಿ ನಾನೆಲ್ಲೂ ಟ್ರಾವೆಲ್ ಮಾಡಿಲ್ಲ. ಬಟ್ ನನ್ನ ಫೇವರೇಟ್ ಪ್ಲೇಸ್ ನಾನು ಎಲ್ಲೂ ಹೋಗ್ಲಿಕ್ಕೂ ನಾನು ಅಷ್ಟು ಇಷ್ಟಪಡಲ್ಲ. ಅದಕ್ಕಿಂತ ನಾನು ಮೈಸೂರಲ್ಲಿ ಇರೋದು ತುಂಬಾ ಇಷ್ಟಪಡ್ತೀನಿ. Okay. Did everybody understand what she said? Yes. Okay. For some people, she's telling Mysore is her favorite place. She's gone to Vaishno Devi, she's gone to Kashi, but wherever she goes, she loves Mysore the most. Among all the places, Mysore is her favorite. Okay. Yes. Nidhi and Siri. Where is Manu? Manu is there. Okay. Nidhi and Siri. Shivoham, my name is Siri. What is your favorite shape? ಶೇಪ್
Circle. Nidhi, do you have a question? Yes. Shivahan, my name is Nidhi. Do you remember your sibling's name? Siblings, huh? Yeah. Can you ಎಲ್ಲ tell me? ಸಿಬ್ಲಿಂಗ್ಸ್ ಹೆಸರು ಹೇಳಿ Ah, ಕೇಳ್ತಾ ಇರೋದು. I have 3 brothers and 2 sisters. I'm the last one. So, Sushila, Padma, Sheshadri, Anantramu, Srinivas. I'm last, Usha. So she's the youngest among the 6 children in her family. Okay? Okay. Medha and Manvit. Shivahan, my name is Manvit. Yes. Has Vishnu done anything naughty? Vishwath is naughty. ನಾಟಿ ಅಂದ್ರೆ ಏನೆಲ್ಲ ಮಾಡ್ತಾನೆ ಅವನು? ಏನ್ ನಾಟಿನೆಸ್ ಮಾಡ್ತಾನೆ? ಅವನಾ ಎಲ್ಲ ಮನೆಯಲ್ಲಿ ತಂಗಿನ ಕೀಟ್ಲೆ ಮಾಡೋದು, ಎಲ್ಲ ತರ ಮಾಡ್ತಾನೆ. He felt shy and you ran away. ಚೈಲ್ಡ್ಹುಡ್ ಅಲ್ಲಿ ಏನೇನ್ ನಾಟಿನೆಸ್ ಮಾಡ್ಬೋದೋ ಎಲ್ಲ ಮಾಡ್ತಾನೆ. He's telling everything that a child can do, a naughty child can do, Vishruth does all of that. See, Vishruth is feeling a little embarrassed, right, Vishruth? Okay, let's ask Sadhvi. Unmute yourself, sweetie. Did Meghanama do something naughty? No. 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 Meghnama was very responsible child, she told, no? Yeah. So no naughtiness. Does Sadhvi do anything naughty? No? No. Okay, let's ask Prakrit. Prakrit also had raised his hand. No, you don't have a question, Prakrit? No, somebody asked my question already, so I left it. Okay. Does anyone else have any other questions to ask? Yes, Aradhya and Nitara. What did Vadidi do that was very naughty? No. Varidi also do naughty work. So it's not as Vishruth. Not as much as Vishruth. Yeah. Okay. Any other questions? No other questions? Okay. Yes, Srihari. Srihari. We'll come back to you, Nitara. Just 1 second. Yes, Srihari. What is your hobby? Hobby is painting, drawing rangoli. We have seen Meghnama also is an amazing artist, right? She's really good at drawing and painting. See, Ushama is also really good at rangoli, I think. That's why, no, Meghnama is getting all her good painting skills. She's learning. ಅವ್ರ ತಾತ ಒಳ್ಳೆ ಡ್ರಾಯಿಂಗ್, ಅವ್ರ ತಾತ ಡ್ರಾಯಿಂಗ್ ಮಾಸ್ಟ್ರೇ. ನನ್ನ ಹಸ್ಬೆಂಡ್ ತಂದೆ ಅವರು ಡ್ರಾಯಿಂಗ್ ಮಾಸ್ಟರ್. ಸೊ ಅದರಿಂದ ಅವಳಿಗೆ ಫುಲ್ ಪೇಂಟಿಂಗ್ ಇದು ಎಲ್ಲ ಚೆನ್ನಾಗಿ ಬಂದಿದೆ. Okay. So Meghnama's tata was a drawing teacher. That's why Meghnama has such beautiful drawing skills. Yes. I think, where is Aradhya? Nitara. Yeah. Nitara, you wanted to ask something? Yes. What was your favorite dress? Dress, saree. Saree. Sari. She likes to wear sari. And one more thing. What was your favorite movie? ಮೂವಿ ನಾನು ಜಾಸ್ತಿ ಮೂವಿನೇ ನೋಡ್ತಿರ್ಲಿಲ್ಲ. ನಮ್ಗೆಲ್ಲ ತುಂಬಾ ಅವಾಗೆಲ್ಲ ಫಿಲ್ಮ್ ಅಂತ ತೋರಿಸ್ತಾನೆ ಇರ್ಲಿಲ್ಲ. ಸೊ ಏನಿದ್ರು ನಾವು ಆಫ್ಟರ್ ಮ್ಯಾರೇಜ್ ನಾನು ಮೂವಿ ನೋಡಿದ್ದು. ಸಾರಿ, ಇನ್ನೊಂದ್ ಸರ್ತಿ ಹೇಳಿ, ಯಾವ ಮೂವಿ ನೋಡಿದ್ದು? ಆಫ್ಟರ್ ಮ್ಯಾರೇಜ್ ನಾನು ಮೂವಿ ನೋಡಿದ್ದು. ಸೊ ಬಿಫೋರ್ ಚೈಲ್ಡ್ಹುಡ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲೆಲ್ಲ ನಾವು ಮೂವಿನೇ ನೋಡಿರ್ಲಿಲ್ಲ.
So Mm. she's telling as a child, they were never allowed to watch movies. She saw movies only after she got married. ನೀವ್ ಮದ್ವೆ ಆಗಿದ್ಯಾ ಅವಾಗ ಉಷಾಮ? 1986 at the age of 22. Okay, so 1986 she got married. So only after 1986 she has watched movies. Yeah. Okay, ಅದ್ರಲ್ಲಿ ಯಾವ್ದಾದ್ರು ನೆನ್ಪಿದೆನಾ ನಿಮ್ಗೆ ಮೂವಿ ನೋಡಿದ್ದು? ಅದರಲ್ಲಿ ಆಕಸ್ಮಿಕ. ಓಕೆ, ಸೊ ಕನ್ನಡ ಮೂವಿ ಆಕಸ್ಮಿಕ. ಆಕಸ್ಮಿಕ. ಆಮೇಲೆ ಇದನ್ನೊಂದು ಹಿಂದಿದು ಹಮ್ ಆಪ್ಕೆ ಹೈ ಕೌನ್. Have you heard the movie name Hum Aapke Hai Kaun? No? Okay. That was a very famous movie when we were all young. Meghna Ma, me and all were very small. And our parents, everybody watched the movie in the entire country. What language was it in? Hindi. Oh, then I could have watched if I was there. I think I heard the name by my Baba, but I don't know. You don't know. Okay. Even I want to tell something. Yes, Aradhya. What's your favorite jewelry thing that you want? Jewelry. Jewelry. Abharana. Ha. Jewelry only, that is bangle. Oh, Likes bangles. Nice. Awesome. All right. Sadhvi, do you have a question, sweetie? Okay. Unmute yourself. We will take Sadhvi's question as the last question. We'll have to conclude the meeting as well. Yes, Sadhvi. Unmute yourself, sweetie. Are you able to unmute? Yeah. What was your favorite vegetable? Brinjal. Brinjal. Okay. ನೀವ್ ಮಕ್ಳಿಗೆ ಏನಾದ್ರೂ ಹೇಳ್ಬೇಕಾ ಉಷಾಮ? ಏನಿಲ್ಲ, ಮಕ್ಳು ಎಲ್ಲ ಚೆನ್ನಾಗಿ ಎಲ್ಲ ಕಾನ್ಸಂಟ್ರೇಷನ್ ಇಂದ ಕಲ್ತು ಎಲ್ಲ ಒಂದು ನಮ್ಮ ಇಂಡಿಯನ್ ಟ್ರೆಡಿಷನ್ ನ ಕಂಟಿನ್ಯೂ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಅಷ್ಟೇ. Okay, she's telling all of you must learn well and you should upkeep the culture and tradition of our country. Okay, like the Indian culture and traditions have to be followed well by all of you. Okay, so ನಿಮ್ಗೆ ಈ ಇಂಟ್ರಾಕ್ಷನ್ ಹೇಗೆ ಅನಿಸ್ತು ಉಷಾಮ? ಚೆನ್ನಾಗ್ ಅನ್ನಿಸ್ತು. ಯಾಕಂದ್ರೆ ದಿನ ಮಕ್ಳನ್ನ ನೋಡ್ತಾ ಇರ್ತೀನಿ, ನನ್ನ ಮೊಮ್ಮಕ್ಳನ್ನ ಕರ್ಕೊಂಡ್ ಬಂದು ಬಿಟ್ಟಾಗ ನೋಡ್ತಾ ಇರ್ತೀನಿ. ಸೊ ಇವತ್ತು ಅವ್ರ ಜೊತೆ ಮಾತಾಡಿದ್ದು ಚೆನ್ನಾಗ್ ಅನ್ನಿಸ್ತು. Okay. She's telling it was really nice talking to all of you. Every day she sees so many of you when she picks up Vishrut and Varidina. Today it was nice interacting with all of you. Vishrut, you want to say something? No? Okay. So let's conclude the session with Ushama. Ushama, ತುಂಬಾ ಥ್ಯಾಂಕ್ ಯು ನಿಮ್ಗೆ ನಮ್ ಜೊತೆ ಎಲ್ಲ ಬಂದು ಮಾತಾಡಿ ಇಂಟರಾಕ್ಟ್ ಎಲ್ಲ ಮಾಡಿ ನಿಮ್ ಮೆಮರೀಸ್ ಎಲ್ಲ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. Good night, everybody. Shivoham. I'm going to end the meeting now. Okay, good night. Okay, good night.